ಇನ್ನು ಬೆಂಗಳೂರಿನಲ್ಲಿ ನಾನ್ ವೆಜ್ ಪ್ರಿಯರಿಗೆ ಮತ್ತೆ ಶಾಕ್, ಅದರಲ್ಲೂ ಕೂಡ ಚಿಕನ್ ಮತ್ತೆ ಮೊಟ್ಟೆ ತಿನ್ನೋರಿಗಂತೂ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಕಳೆದ ಒಂದು ವಾರದಿಂದಲೂ ಕೂಡ. ಯಾಕಂದ್ರೆ ಕಳೆದ ಒಂದು ವಾರದಿಂದಲೂ ಕಂಟಿನ್ಯೂಸ್ ಆಗಿ ದರ ಏರಿಕೆ ಆಗ್ತಾನೆ ಇದೆ. ಈಗ ಕೆಜಿ ಚಿಕನ್ಗೆ 360 ರೂಪಾಯಿ ಜಾಸ್ತಿ ಆಗಿದೆ. 360 ರೂಪಾಯಿ. ಈಗ ಸದ್ಯ ಒಂದು ಮೊಟ್ಟೆ ದರ 9 ರೂಪಾಯಿ ಆಗಿದೆ. ಈಗ ಇಡೀ ಸಾರ್ವಕಾಲಿಕ ದಾಖಲೆ. ಹೆಂಗೆ ಡಾಲರ್ ಇರೋದು ನಮ್ಮ ರೂಪಿ ಬೀಳುತ್ತಲ್ಲ, ಸೊ ಆವಾಗ ನಾವೇನು ಸಾರ್ವಕಾಲಿಕ ದಾಖಲೆ ಅಥವಾ ಸೆನ್ಸೆಕ್ಸ್ನಲ್ಲಿ ಜಿಗಿತ ಸಾರ್ವಕಾಲಿಕ ಅಂತ ಹೇಳ್ತೀವಲ್ಲ, ಹಾಗೆ ಮೊಟ್ಟೆ ವಿಚಾರದಲ್ಲೂ ಇದಾಗಿದೆ. ಈಗ ಮೊಟ್ಟೆ 9 ರೂಪಾಯಿ. ಈಗ ಒಂದು ಮೊಟ್ಟೆ ಏನೋ ಕೆಜಿ ಚಿಕನ್ 360 ರೂಪಾಯಿಗೆ ಹೋಗಿದೆ. ಈ ಬಾರಿ ಕೋಳಿ ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ಬೇರೆ ರಾಜ್ಯಕ್ಕೆ ಸಪ್ಲೈ ಆಗ್ತಾ ಇವೆ ಚೆನ್ನಾಗಿರೋವೆಲ್ಲವೂ ಕೂಡ. ಸೊ ಹಾಗಾಗಿ ಬೆಂಗಳೂರಿಗೆ ಸರಿಯಾಗಿ ಚಿಕನ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿರಂತರ ದರ ಏರಿಕೆ ಆಗ್ತಾನೆ ಇದೆ. ವಿತೌಟ್ ಸ್ಕಿನ್ 1 ಕೆಜಿ ಚಿಕನ್ ಮೇಲೆ 360 ರೂಪಾಯಿ ಇದ್ದರೆ, ವಿತ್ ಸ್ಕಿನ್ ಹೋದರೆ 340 ರೂಪಾಯಿ ಕೊಡಬೇಕು. ಬರ್ತಾನೆ ಇಲ್ಲ ಕಸ್ಟಮರು. ರೇಟ್ ಜಾಸ್ತಿ ಆಯ್ತಲ್ಲ ಅದಕ್ಕೆ. ಸರ್ ಯಾವತ್ತಿಂದ ಸರ್ ರೇಟ್ ಜಾಸ್ತಿ ಆಗಕ್ಕೆ ಶುರು ಆಗಿದೆ? ಆಯಿತು, ಒಂದು 2 ತಿಂಗಳಾಯಿತು. ಹಿಂದೆ ಕಡಿಮೆ ಇತ್ತು. 2 ತಿಂಗಳಿಂದ ತುಂಬ ರೇಟ್ ಜಾಸ್ತಿ ಆಯಿತು. 360 ಆಗಿತ್ತು, ವಿತ್ ಸ್ಕಿನ್ 340. ಕಷ್ಟನೇ. ಇದು ಬಾಡಿಗೆ ಕಟ್ಟಿಕೆ ಆಗಲ್ಲ, ಏನು ಮಾಡ್ತೀವಿ, ಏನು ಮಾಡೋಕ್ಕೆ ಆಗಲ್ಲ. ಅಲ್ಲಿ ಹೋಲ್ಸೇಲ್ 8-9 ಹೇಳ್ತಾರೆ. ಈ ಥರ ರೇಟ್ ಎಲ್ಲ ಬೆಲೆ ಜಾಸ್ತಿ ಆಗಿಬಿಟ್ರೆ ಪಾಪ ನಾವೆಲ್ಲ ಹಿಂಗೆ ತೊಗೊಳ್ಳೋದು, ನಾವೆಲ್ಲ ಹಿಂಗೆ ತಿನ್ನೋದು ತುಂಬ ಕಷ್ಟ ಇದೆ. ಈಗ ಹಂಗೆ ಹೋಲ್ಸೇಲಲ್ಲಿ ಕೇಳಿದ್ರೆ ಅಲ್ಲಿ ಕಮ್ಮಿ ಬರ್ತಾಯಿತ್ತು ಐಟಮ್, ಅದು ರೇಟ್ ಜಾಸ್ತಿ ಆಗ್ತೈತೆ ಹಂಗೆ ಹೇಳ್ತಾಯಿದ್ರು. ಹೌದು, 1-2-5 ಅಷ್ಟೇ ತೊಗೊಳ್ಳೋದು. 10 ಮುಟ್ಟು 15 ಮುಟ್ಟು ತೊಗೊಳ್ಳೋರಿಗೆ ಈಗ 5 ಮುಟ್ಟು ತೊಗೊಂಡು ಹೋಗ್ತಾಯಿತ್ತು. ಕಷ್ಟನೇ ಸರ್ ಅದು. ಆ ಥರ ರೇಟ್ ಇದ್ದರೆ ಆ ಥರ ರೇಟ್ ಇದ್ದರೆ ಹೆಂಗೆ ತೊಗೊಳೋಕ್ಕಾಗತ್ತೆ? ಈ ಸಲ ಉತ್ಪತ್ತಿ ಇಲ್ಲ, ರೈತರಿಗೆ ರೇಟ್ ಗಿಟ್ತಾ ಇಲ್ಲ, ಅದಕ್ಕೋಸ್ಕರ ಅವ್ರು ಕೋಳಿ ಸಾಕ್ತಾ ಇಲ್ಲ. ಹಾಗಾಗಿ ತುಂಬ ದುಬಾರಿ ಆಗಿದೆ. ಇದು ಹಿಸ್ಟ್ರಿ. ಈ ಟೈಮಲ್ಲಿ ಇಷ್ಟೊಂದು ರೇಟ್ ಬರೋದು ತುಂಬ ಹೈಯೆಸ್ಟ್. ಹೋಲ್ಸೇಲೇ 730 ಇದೆ. ರಿಟೇಲ್ 8-8.25 ಮಾರ್ತಿದ್ದಾರೆ. ಕಡಿಮೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಕಡಿಮೆ ಆಗಿದೆ. ಹಂಗೇನು ಕೊಂಡ್ಕೊತಾ ಇದ್ದಾರೆ. ಬೇರೆ ಎಲ್ಲ ಪ್ರತಿಯೊಂದು ಸಾಮಗ್ರಿಗೂ ರೇಟ್ ಹೆಚ್ಚಿಗೆ ಆಗಿರೋದ್ರಿಂದ ಇದು ತೊಗೊತಿದ್ದಾರೆ. ಇಲ್ಲ, ಇದು ಇಲ್ಲಿಂದ ಹೆಚ್ಚಿಗೆ ಹೋಗೋದಿಲ್ಲ. ಯಾಕಂದರೆ ಕನ್ಸ್ಯೂಮರ್ ಎಫೆಕ್ಟ್ ಆಗ್ತಾ ಇದೆ. ತೊಗೊಳೋರು ಕಮ್ಮಿ ಮಾಡ್ತಿದ್ದಾರೆ.